ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತರಿಂದ ದೂರು ದಾಖಲು. ಕಚೇರಿಗೆ ಯಾರೇ ಸಾಮಾನ್ಯ ಜನ ಬಂದರೂ ಪಕ್ಷಾತೀತವಾಗಿ ಕೆಲಸ ಮಾಡಿ, ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಖಡಕ್ ಎಚ್ಚರಿಕೆ. ಮತ್ತು ಶಾಂತಿಗ್ರಾಮ ಬಳಿ ಭೀಕರ ಅಪಘಾತ, 3 ಬಲಿ ಪಡೆದ ಬೊಲೆರೋ ಪಿಕಪ್ ವಾಹನ. ವಾರ್ತೆಗಳ ವಿವರ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತನಿಂದ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೂರು ನೀಡಲು ಸಂತ್ರಸ್ತ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಎಸ್ಪಿ ವೆಂಕಟೇಶ್ ನಾಯ್ಡು ಬೀಡು ಬಿಟ್ಟಿದ್ದು, ಪೊಲೀಸ್ ಠಾಣೆ ಬಳಿ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಜಿಲ್ಲೆಯ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳು ಕೇಳಿ ಬಂದಿದ್ದು, ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ. ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು, ಕಚೇರಿಗೆ ಯಾರೇ ಸಾಮಾನ್ಯ ಜನರು ಬಂದರೆ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಡಲಾಗಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ/ಎಸ್ಟಿ ಬಳಗದಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಂಸದರು, ಎಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಗೆಲುವಿಗೆ ಕಾರಣರಾಗಿದ್ದು, ಕಳೆದ 25 ವರ್ಷಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂದರೆ ಈಗ ನಮಗೆ ಜವಾಬ್ದಾರಿ ಹೆಚ್ಚಿದ್ದು, ಜೊತೆಗೆ ಸವಾಲನ್ನು ಕೂಡ ಹೆಚ್ಚಾಗಿದೆ. ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಿರೀಕ್ಷೆಗಳು ಹೆಚ್ಚಾಗಿದ್ದು, ಎಲ್ಲರ ಸಲಹೆ ಸಹಕಾರ ನನಗೆ ಖಂಡಿತ ಬೇಕಾಗಿದೆ. ಪರಿಶಿಷ್ಟ ಜಾತಿ ಪಂಗಡದಿಂದ ನನಗೆ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಚುನಾವಣೆ ವೇಳೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಬಾರಿ ಮತವನ್ನು ಹಾಕಿದ್ದಾರೆ. ಒಗ್ಗಟ್ಟಿನ ಪರಿಶ್ರಮ. ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ತಾಲೂಕು ಮುಖಂಡರು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿರುವುದೇ ಗೆಲುವು ಬಂದಿರುವುದು ಉತ್ತರ ಎಂದು ಹೇಳಬಹುದು. ಈ ಗೆಲುವು ಸಿಕ್ಕಿದೆ ಎಂದು ಮೈಮರೆಯುವುದು ಬೇಡ. ವರ್ಷದ 365 ದಿನಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ವಾರದ 7 ದಿನಗಳಲ್ಲಿ 2 ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುತ್ತೇನೆ. 15 ದಿವಸಕ್ಕಾದರೂ ಪಕ್ಷದ ಕಾರ್ಯಕರ್ತರ ಸಭೆ, ಸಾರ್ವಜನಿಕರ ಸಭೆಯನ್ನು ಜವಾಬ್ದಾರಿಯುತವಾಗಿ ಮಾಡಲಾಗುವುದು. ಕಾರ್ಯಕರ್ತರ ಕಷ್ಟ ನೋವುಗಳನ್ನು ಕೂಡ ನೋಡಬೇಕಾಗುತ್ತದೆ. ನಾನು ಕಾರ್ಯಕರ್ತನಾಗಿದ್ದಕ್ಕೆ ಇಂದು ಸಂಸದನಾಗಿದ್ದೇನೆ. ಕಾರ್ಯಕರ್ತರೇ ನಮಗೆ ಹುಲಿಯಾಳುಗಳಾಗಿದ್ದು, ಯಾವುದೇ ಕೆಟ್ಟ ಹೆಸರು ಬಾರದ ಹಾಗೆ ನಿಷ್ಠೆಯಿಂದ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಗಾಗಿ ನನ್ನ ಅಭಿನಂದಿಕೆ ಇವತ್ತು ನನ್ನ ಕಾಂಗ್ರೆಸ್ ಕಚೇರಿಗೆ ಬೈ ಮಾಡಿಕೊಂಡಿದ್ದಾರೆ. ಎಲ್ಲರೂ ಖುಷಿ, ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ. ನನಗೂ ಸಹ ಜವಾಬ್ದಾರಿ ಹೆಚ್ಚಿದೆ, ಸವಾಲುಗಳು ಹೆಚ್ಚಿದೆ, ಮತ್ತೆ ನಿರೀಕ್ಷೆ ಜಾಸ್ತಿ ಇದೆ ಜನರಿಂದ. ಯಾಕಂದ್ರೆ 25 ವರ್ಷದ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರಲ್ಲಿ, ಸಾರ್ವಜನಿಕರಲ್ಲಿ, ಮತದಾರರಲ್ಲಿ ಸ್ವಾಭಾವಿಕವಾಗಿ ನಿರೀಕ್ಷೆ ಹೆಚ್ಚಿದೆ. ಏನ್ ಕೆಲಸ ಮಾಡಬಹುದು ಶ್ರೇಯಸ್ ಪಟೇಲ್ ಅಂತ, ಇದೆಲ್ಲರ ಸಲಹೆ ಸಹಕಾರ ನಮಗೆ ಖಂಡಿತವಾಗಿಯೂ ಮುಖ್ಯ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆ ಮಾತಾಡ್ತಾ ಇದ್ವಿ. ಏನು 6 ಲಕ್ಷದ ಚಿಂತೆ ಮತ ಬಂದು ಅದರಲ್ಲಿ ಭಾಗಶಃ ಪಾತ್ರ ನಮ್ಮ ದಲಿತರ ಮತಗಳು ಜಾಸ್ತಿ ನನಗೆ ಬಂದಿದೆ. ಯಾಕಂತ ಹೇಳಿದ್ರೆ ದಲಿತರು ಅದೇ ಅವಿನಾಭಾವ ಸಂಬಂಧ ಒಡೆದರ್ಸಿರ್ಬೋದು, ಅದು ಜಿಲ್ಲೆಯಲ್ಲಿರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತವನ್ನ ನೀಡಿದ್ದಾರೆ. ಅದರಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಒಗ್ಗಟ್ಟಿನ ಪರಿಶ್ರಮ ಎಲ್ಲ ತಾಲೂಕು ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ತಾಲೂಕಿನ ಮುಖಂಡರು ಹಗಲು ರಾತ್ರಿ ಒಂದರ ನಮ್ಮ ಚರ್ಚೆಯಲ್ಲಿ ಕೆಲಸ ಮಾಡಿರೋದೇ ಈ ಒಂದು ಗೆಲುವಿನ ಒಂದು ಉತ್ತರ ಅಂತ ಹೇಳ್ಬೋದು. ನಮ್ಗೆ ಈ ಗೆಲುವಿಗೆಗೋಸ್ಕರ ನಾವು ಮೈಮರೆಯೋದು ಬೇಡ. ಖಂಡಿತವಾಗಿಯೂ ನಾನಂತೂ 365 ದಿನದಲ್ಲಿ ನಿಮ್ ಜೊತೆ ಪ್ರಾಮಾಣಿಕವಾಗಿರುವಂತ ಕೆಲಸವನ್ನ ಮಾಡ್ತೀನಿ. ಇದು ವಾರದಲ್ಲಿ 7 ದಿನದಲ್ಲಿ ಒಂದು 2 ದಿನ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿಯಲ್ಲಿ ಇರ್ತೀನಿ. ಅಟ್ಲೀಸ್ಟ್ 15 ದಿನಕ್ಕೊಂದ್ಸರಿ ಯಾರು ಕಚೇರಿಯಲ್ಲಿ ಕುಂದುಕರ್ತೆಗಳ ಸಭೆ, ನಮ್ಮ ಕಾರ್ಯಕರ್ತರ ಸಭೆ, ಸಾರ್ವಜನಿಕ ಸಭೆ ತಗೊಳ್ಳೋದು, ಸಾರ್ವಜನಿಕರ ಒಂದು ಆಹ್ವಾನ ಸ್ವೀಕೊಳ್ಳೋದನ್ನ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ. ಕಾರ್ಯಕರ್ತರ ಕಷ್ಟ ನೋವುಗಳನ್ನ ನಾವು ನೋಡ್ಬೇಕಾಗ್ತದೆ. ಯಾಕಂತಂದ್ರೆ ಕಾರ್ಯಕರ್ತರಾಗಿರ್ತೀವಿ, ನಾನು ಒಂದು ಸಂಸದನಾಗಿದ್ದೀನಿ. ಯಾಕಂದ್ರೆ ಕಾರ್ಯಕರ್ತರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಒಂದು ಗುರಿಯಾಳುಗಳು, ನಮ್ಗೆ ಒಂದು ಪಿಲ್ಲರ್ಗಳಂತ ಹೇಳ್ಬೋದು. ಹಾಗಾಗಿ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ, ದಯಮಾಡಿ ಯಾರು ನೀವೇನೊಂದು ನಿಮ್ಗೆ ವಿಶ್ವಾಸ ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ ಪಟೇಲ್ಗೆ ಅವಕಾಶ ಮಾಡ್ಕೊಟ್ಟಿದ್ದೀರಾ, ಅದನ್ನ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗುವಂತ ಕೆಲಸ, ನಿಮ್ಗೆ ಹೆಸರಿಗೆ ಕೊಟ್ಟಿರೋ ಒಂದೊಂದು ಬದುಕು ಅದಕ್ಕೆ ಕೆಟ್ಟ ಹೆಸರು ಬರೆದ ರೀತಿ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಈ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳಿದ್ದು, ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ. ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು, ಕಚೇರಿಗೆ ಯಾರೇ ಬಂದರೂ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಟ್ಟಿದ್ದು, ಯಾವ ಅಧಿಕಾರಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯತೆ ಇಲ್ಲ. ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುತ್ತಿಲ್ಲ, ನಾಮನಿರ್ದೇಶನ ಕೂಡ ಆಗಿರುವುದಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುವ ಕೆಲಸ ಮಾಡಲಾಗುವುದು. ನಾನು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಆಗಿರಬಹುದು, ಆದರೆ ನಾನು ಕೂಡ ಕಾಂಗ್ರೆಸ್ ಕಾರ್ಯಕರ್ತ.
ಹೋರಾಟ ಮಾಡಿಕೊಂಡು ಬಂದಿರುವುದಕ್ಕೆ ಪಕ್ಷ ಗುರುತಿಸಿ ಸಂಸದನಾಗಿದ್ದೇನೆ. ತಾಳ್ಮೆ ಇದ್ದರೆ ಒಂದಲ್ಲ ಒಂದು ದಿವಸ ಪಕ್ಷ ಗುರುತಿಸುತ್ತದೆ ಎಂದು ಭರವಸೆ ನೀಡಿದರು. ಅಧಿಕಾರಿಗಳ ಒಂದು ಕಡೆ ಸಮಸ್ಯೆಗಳಿದ್ದಾವೆ. ಅಧಿಕಾರಿಗಳ ವರ್ಗಾವಣೆಯೇ ಅದಕ್ಕೆ ಒಂದು ಮಾನದಂಡ ಅಲ್ಲ. ನಾವು ಏನು ಅಧಿಕಾರಿಗಳಿದ್ದಾರೆ ಅವರನ್ನ ಕೆಲಸದ ಕೆಲಸವನ್ನ ನಾವು ಮಾಡಬೇಕು. ಅದು ಯಾವುದೇ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಅದನ್ನ ಸಭೆ ಕರೆಸಿ ನಾನು ಎಲ್ಲ ಪಕ್ಷಾಧಿಕಾರಿ ಯಾರೇ ಬಂದು ಪ್ರಾಮಾಣಿಕ ಕೆಲಸ ಮಾಡಬೇಕು ಅಂತ ನಾನು ನಿರ್ದೇಶನವನ್ನು ಸೂಚನೆ ಕೊಡ್ತೀನಿ. ಯಾವುದೇ ಅಧಿಕಾರಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ನೋವಿದೆ, ಬೇಜಾರಿದೆ, ನಮಗೆ ಮುಟ್ಟಿಸ್ತಾ ಇಲ್ಲ ಅಂತದ್ವಾಗಿ ನಾಮಿನಿಗಳಾಗಿರ್ಬೋದು, ನಾಮನಿರ್ದೇಶನವಾಗಿ ನಮ್ಗೆ ಆಗಿಲ್ಲ, ಸುಮಾರು ವರ್ಷದಿಂದ ಮಾಡ್ತೀನಿ ಅಂತ ನಾನು ಕಾಂಗ್ರೆಸ್ ಕಚೇರಿ ಬಂದಾಗಲ್ಲ ಇದು ಅಹವಾಲ ಪ್ರತಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ ಹೇಳ್ತಾರೆ ಬಂದಿದ್ದೀರಾ. ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಖಂಡಿತವಾಗಿಯೂ ಪಕ್ಷ ಗುರುತೇ ಗುರುತಿಸುತ್ತದೆ. ಅದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ನಾನು ಕುಶಾಮಿಗೌಡರು ಮೊಮ್ಮಗ ಆಗಿರ್ಬೋದು, ಅದು ನಾನು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೆ. ಅವತ್ತು ನಾನು ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ, ನಮ್ಮ ತಾಯಿಗಳು ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ನನಗೆ ಪಕ್ಷ ಗುರುತಿಸಿ ನನಗೆ ಸಂಸತ್ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ಕೊಂಡು ನೀವೆಲ್ಲ ನನ್ನ ಗೆಲ್ಸಿದ್ರಿ. ಹಾಗಾಗಿ ತಾಳ್ಮೆ ಇರಬೇಕು. ಖಂಡಿತವಾಗಿ ಪಕ್ಷ ಒಂದಲ್ಲ ಹೋಗಿನ ಎಲ್ಲಾನು ಗುರುತೇ ಗುರುತಿಸುತ್ತೆ. ತಾಳ್ಮೆ ಮುಖ್ಯ. ಖಂಡಿತ ನಾವಂತೂ ಪ್ರಾಮಾಣಿಕ ಕಾರ್ಯವಾಚನ ನಿಮ್ಮ ಜೊತೆ ಇರ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಎಂದು ಯಾರೂ ಮೈಮರೆಯುವುದು ಬೇಡ. ಮುಂದೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರಲಿದ್ದು, ಈಗಾಗಲೇ ಜೆಡಿಎಸ್ ಬಿಜೆಪಿ ಒಂದಾಗಿದ್ದು ಮನದಲ್ಲಿಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಪಕ್ಷದ ಸಂಘಟನೆಯನ್ನು ಬೂತ್ ಮಟ್ಟದಿಂದ ಮಾಡಬೇಕು. 25 ಕಡೆ ನಾವು ಗೆಲ್ಲಲೇಬೇಕು. ಪಕ್ಷದ ಗೌರವ ಕಾಪಾಡಬೇಕು. 8 ತಾಲೂಕುಗಳ ಕಡೆ ನಾವು ಗಮನ ಕೊಟ್ಟು ಇದೇ ಒಗ್ಗಟ್ಟನ್ನು ಮುಂದುವರಿಸಿಕೊಂಡು ಹೋಗೋಣ ಎಂದು ಕರೆ ನೀಡಿದರು. ನಾವೆಲ್ಲ ಗೆದ್ದಿದ್ದೀವಿ, ಲೋಕಸಭೆ ಗೆದ್ದಿದ್ದೀವಿ ಅಂತ ನಾವು ಯಾರು ಮೈಮರೆಯೋದು ಬೇಡ. ಯಾಕಂದ್ರೆ ನಮಗೆ ಮುಂದಿನ ಸವಾಲೇ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ನಿಮಗೆಲ್ಲ ಗೊತ್ತಿರೋರಿಗೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿದೆ. ಅದನ್ನ ನಾವು ಮನದಲ್ಲಿ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಇನ್ನು ಇದಕ್ಕಿಂತ ಹೆಚ್ಚು ನಾವು ಸಂಘಟನೆಯನ್ನ ಮಾಡಬೇಕು. ಬೂತ್ ಮಟ್ಟದಲ್ಲಿ 39 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕನಿಷ್ಠ ನಾವು 25 ನಾವು ಗೆಲ್ಲೇಬೇಕು. ಆ ಗೆದ್ದರಷ್ಟೇ ನಾವು ಒಂದು ಸೀಟು ಉಳಿಸ್ಬೇಕಾಗುತ್ತೆ. ನಾವು ಕಾಂಗ್ರೆಸ್ ಪಕ್ಷದ ಅಸ್ತಿತ್ವನ ನಾವು ಉಳಿಸ್ಕೊಂಡಿದ್ದೀವಿ. ನೀವೆಲ್ಲ ಉಳಿಸಿದ್ದೀರಾ. ನಾನು ನನಗಿಂತ ಹೆಚ್ಚಾಗಿ ನೀವೆಲ್ಲ ಪಕ್ಷದ ಅಸ್ತಿತ್ವನ ಉಳಿಸಿದ್ದೀರಾ, ಪಕ್ಷದ ಮರ್ಯಾದೆನ ಕಾಪಾಡಿದ್ದೀರಾ. ಇದೇ ರೀತಿ ನಾನು ನಿಮ್ ಜೊತೆ ಗೆದ್ದು ಕೊಡ್ತೀನಿ. ಎಲ್ಲ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಪಕ್ಷ ಆಯ್ಕೆ ಮಾಡ್ತದೆ. ಪಕ್ಷದ ತೀರ್ಮಾನ ನಾವೆಲ್ಲ ಬದಲಾಗಿರ್ಬೇಕು. ಕನಿಷ್ಠ 25-30 ಜಿಲ್ಲಾ ಪಂಚಾಯತಿನ ನಾವು ಗೆಲ್ಬೇಕಾಗ್ತದೆ. ಎಲ್ಲ 8 ತಾಲೂಕಿನಲ್ಲೂ ತಾಲೂಕು ಪಂಚಾಯತಿ ಇರ್ತವೆ. ಅದನ್ನ ಗೆಲ್ಲುವಂತ ಕೆಲಸವನ್ನ ನಾವು ಮಾಡಬೇಕು. ಈ ಬಾರಿ ಎಲ್ಲ ನಮಗೆ ಸವಾಲುಗಳು ಜಾಸ್ತಿ ಇದೆ. ಅದೆಲ್ಲ ಮೀರಿ ನಾವು ಖಂಡಿತ ಒಗ್ಗಟ್ಟಿದೆ. ಇದೇ ಒಗ್ಗಟ್ಟನ್ನ ನಾವು ಮುಂದೆ ಸಾಗಿಸ್ಕೊಂಡು ಹೋಗೋಣ. ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಯಾರು ಯಾವುದೇ ರೀತಿಯ ಅನುಮಾನ ಪಡೋದು ಬೇಡ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಕಾಂಗ್ರೆಸ್ ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷ ಮಲ್ಗೆವಾಳ್ ದೇವಪ್ಪ, ಮುಖಂಡರಾದ ರಾಮಚಂದ್ರ, ಮಂಜುನಾಥ್ ಶರ್ಮಾ, ಗಾಯತ್ರಿ, ದಾವೂದ್, ಲಕ್ಷ್ಮಣ್, ರಂಜಿತ್ ಗುರೂರು, ದೇವರಾಜು, ಪ್ರಕಾಶ್, ಮಂಡಿಗಿನಹಳ್ಳಿ ಚಂದ್ರು, ನಾಯಕರಹಳ್ಳಿ ಅಶೋಕ್, ಪ್ರಕಾಶ್, ಜೀವ ಮಹಂತಪ್ಪ, ವೆಂಕಟೇಶ್ ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೇರಂ ಕ್ರೀಡಾಕೂಟವನ್ನು ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಉದ್ಘಾಟಿಸಿ ಚಾಲನೆ ನೀಡಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, ಸೌಹಾರ್ದತೆ ಹಾಗೂ ಸಹೋದರತ್ವ ಬೆಳೆಸುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳು ಸಹಾಯಕವಾಗುತ್ತದೆ. ಕಳೆದ ವಾರ ನಡೆದ ಕ್ರಿಕೆಟ್ ಹಾಗೂ ಇನ್ನಿತರ ಕ್ರೀಡೆಗಳಲ್ಲೂ ಕೂಡ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಿ. ಅದೇ ರೀತಿ ಮುಂದಿನ ಕ್ರೀಡೆಗಳನ್ನು ಕೂಡ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಲು ಸಹಕರಿಸುವಂತೆ ಮನವಿ ಮಾಡಿದರು. ಕ್ರೀಡೆಗಳಲ್ಲಿ ಗೆಲುವು ಸೋಲು ಸಾಮಾನ್ಯ, ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಬೇಕು. ಶಾಂತಿಯುತವಾಗಿ ಎಲ್ಲರೂ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಹಕಾರ ನೀಡಬೇಕೆಂದು ಹೇಳಿದರು. ಕ್ರೀಡಾ ಮನೋಭಾವನೆಯನ್ನ ಹೆಚ್ಚಿಸುವಂತದ್ದು, ಹಾಗೆ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಸಹೋದರತ್ವವನ್ನು ಮುಂದುವರಿಸತಕ್ಕಂಥ ಒಂದು ಉದ್ದೇಶವನ್ನ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಸಫಲ ಆಗಲಿ ಅನ್ನೋದು ನನ್ನ ಶುಭ ಹಾರೈಕೆಗಳು. ಈ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು, ಕಳೆದ ಭಾನುವಾರ ನಡೆದಂಥ ಕ್ರಿಕೆಟ್ ಕ್ರೀಡಾಕೂಟದಲ್ಲೂ ಕೂಡ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿದ್ರು, ಇಡೀ ಜಿಲ್ಲೆಯಾದ್ಯಂತ ಪತ್ರಕರ್ತರು. ಅದಾದ ನಂತರ ನಡೆದಂಥ ಶಟಲ್ ಬ್ಯಾಡ್ಮಿಂಟನ್ನಲ್ಲೂ ಕೂಡ ಪ್ರತಿಯೊಬ್ಬರು ಪಾಲ್ಗೊಂಡು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದೀರಿ. ಇವತ್ತು ಅಂಥ ದೈಹಿಕವಾದಂಥ ಇದಲ್ಲದಿದ್ದರೂ ಇದು ನಮ್ಮ ಬುದ್ಧಿಮತ್ತೆ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥ ಈ 2 ಕ್ರೀಡೆಗಳಲ್ಲಿ ನೀವು ಯಶಸ್ವಿಯಾಗಿ ಪಾಲ್ಗೊಳ್ಳುವ ಮೂಲಕ ತಾವು ಸಕ್ರಿಯವಾಗಿ ಪಾಲ್ಗೊಂಡು ಕ್ರೀಡಾಕೂಟದಲ್ಲಿ ತಾವು ಸಫಲರಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯರಾದ ರವಿನಾಕಲಗೂಡು, ಜಿ ಪ್ರಕಾಶ್, ಮಾಜಿ ಅಧ್ಯಕ್ಷ ಬಿಆರ್ ವಿದಯ್ ಕುಮಾರ್, ಉಪಾಧ್ಯಕ್ಷರಾದ ಕೆಎಂ ಹರೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಜಿಲ್ಲಾ ಕಾರ್ಯದರ್ಶಿಗಳಾದ ನಟರಾಜ್, ಸಿವಿ ಸಂತೋಷ್, ಪಿಎಸ್ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಸತ್ಯಮಂಗಲದಲ್ಲಿರುವ ಪ್ರತಿಷ್ಠಿತ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯಲ್ಲಿ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಡುವುದು ಶಿಕ್ಷಣ ಸಂಸ್ಥೆಗಳ ಮೊದಲ ಕರ್ತವ್ಯವಾಗಬೇಕು ಎಂಬ ನಿಟ್ಟಿನಲ್ಲಿ ಟೈಮ್ಸ್ ಸಂಸ್ಥೆಯು ಮಕ್ಕಳಿಗೆ ಸಮಾಜಮುಖಿ ಕಾರ್ಯಗಳನ್ನು ಪರಿಚಯಿಸಲಾಗುತ್ತಿದೆ. ಮಗುವನ್ನು ಶಿಕ್ಷಣದ ಹಂತದಿಂದಲೇ ಉತ್ತಮ ನಡೆ ನುಡಿ ಕಲಿಸುವ ಮೂಲಕ ಸಮಾಜಕ್ಕೆ ಕೊಡುಗೆಯಾಗಿ ಪರಿವರ್ತಿಸುವ ಕಾರ್ಯವನ್ನು ಮಾಡುತ್ತಿದೆ. ಸರ್ವರೋಗವನ್ನು ಯೋಗಾಭ್ಯಾಸದ ಮೂಲಕ ಶಮನಗೊಳಿಸಬಹುದಾಗಿದೆ. ಮಕ್ಕಳ ಏಕಾಗ್ರತೆಗೆ ಹಾಗೂ ವಿಕಾಸನಕ್ಕೆ ಅನುಕೂಲವಾಗಿದೆ ಮತ್ತು ಶಾರೀರಿಕ ಹಾಗೂ ಸದೃಢತೆಗೆ ಯೋಗ ಒಂದು ದಿವ್ಯ ಔಷಧ ಆಗಿರುವುದರಿಂದ ಮಕ್ಕಳಿಗೆ ಯೋಗದ ಮಹತ್ವವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಯೋಗ ಗುರು ಚೇತನ್ ಗುರೂಜಿ, ಆಕಾಶವಾಣಿ ಮುಖ್ಯಸ್ಥರಾದ ವಿಜಯ್ ಅಂಗಡಿ, ಟೈಮ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್, ಪ್ರಾಂಶುಪಾಲರಾದ ಉಮಾ ಪಾಟೀಲ್ ಹಾಗೂ ಶಾಲೆಯ ಶಿಕ್ಷಕರಿಂದ ಹಾಜರಿದ್ದರು. ಹಾಸನದ ಬಿಎಂ ರಸ್ತೆಯಲ್ಲಿರುವ ಪ್ರಸಿದ್ಧ ಜಯಲುಕಸ್ ಆಭರಣಗಳ ಶೋರೂಂನಲ್ಲಿ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಮೇಲೆ ಶೇಕಡಾ 50% ರಿಯಾಯಿತಿ ದರದಲ್ಲಿ ಮಾರಾಟ ಪ್ರಾರಂಭಿಸಲಾಗಿದೆ. ಈ ಆಫರ್ ಅನ್ನು ಡಾಕ್ಟರ್ ಭವ್ಯ ನಿಶಾ ನಟೇಶ್ ಹಾಗೂ ಶಾಖೆಯ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡುತ್ತಾ, ಶೋರೂಂನಲ್ಲಿ ಅತಿ ಹೆಚ್ಚು ನವನವೀನ ಮಾದರಿಯ ಮತ್ತು ಎಲ್ಲಾ ಶೈಲಿಯ ಸಿದ್ಧ ಆಭರಣಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ. ಜಾಯಲುಕಸ್ ಆಭರಣಗಳ ಶೋರೂಂನಲ್ಲಿ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಮೇಲೆ ಶೇಕಡಾ 50% ರಿಯಾಯಿತಿ ನೀಡಲಾಗುತ್ತಿದೆ. ದಿನೇ ದಿನೇ ಚಿನ್ನದ ಬೆಲೆಯೂ ಹೆಚ್ಚಾಗುತ್ತಿರುವುದರಿಂದ ಸಮಸ್ತ ಆಭರಣ ಪ್ರಿಯರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು. ಸಮಸ್ತ ಜನರಿಗೂ ನಮಸ್ಕಾರ. ನಮ್ಮಲ್ಲಿ ಒಂದು ಇನ್ಕ್ರೆಡಿಬಲ್ 50% ಅಂತ ಒಂದು ಆಫರ್ ಸ್ಟಾರ್ಟ್ ಆಗಿದೆ. ಈ ಆಫರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಟೈಮಲ್ಲಿ ಆಫರ್ ಏನಂತ ಹೇಳಿದ್ರೆ, ಎಲ್ಲ ಐಟಮ್ಸಿಗೂ 50% ಡಿಸ್ಕೌಂಟ್ ಕೊಡ್ತಾ ಇದೆ. ಈವನ್ ಡೈಮಂಡ್ ಆಗ್ಬೋದು, ಪ್ರೆಷಸ್ ಜ್ಯುವೆಲ್ರಿ ಆಗ್ಬೋದು, ಇವಾಗ ಅನ್ಕಟ್ ಡೈಮಂಡ್ ಜ್ಯುವೆಲ್ರಿ ಆಗ್ಬೋದು, ಗೋಲ್ಡ್ ಜ್ಯುವೆಲ್ರಿ ಆಗ್ಬೋದು, ಸಿಲ್ವರ್ ಜ್ಯುವೆಲ್ರಿ ಆಗ್ಬೋದು, ಎಲ್ಲದರಲ್ಲಿ ನಿಮಗೆ 50% ಸಿಗ್ತಾ ಇದೆ. ಅದರಲ್ಲಿ ಆ್ಯಂಟಿಕ್ಕು, ಟೆಂಪಲ್ ಜ್ಯುವೆಲ್ಲರಿ, ವೇದಾಂತ ನಮ್ಮದು ಬ್ರ್ಯಾಂಡ್ ಜ್ಯುವೆಲ್ಲರಿ ಇದೆ, ಪ್ರೈಡ್ ಅಂತ ಬ್ರ್ಯಾಂಡ್ ಜ್ಯುವೆಲ್ಲರಿ ಇದೆ. ಎಲ್ಲ ಬ್ರ್ಯಾಂಡೆಡ್ ಜ್ಯುವೆಲ್ಲರಿಗಳಲ್ಲಿಯೂ ನಿಮಗೆ 50% ಆಫರ್ ಕೊಡ್ತಾ ಇದೆ. ಈ ಆಫರ್ ಈ ಟೈಮಲ್ಲಿ ಪರ್ಚೇಸ್ ಮಾಡುವಾಗ ಮೀನ್ಸ್ ಗೋಲ್ಡ್ ರೇಟು ಡೈಲಿ ಇನ್ಕ್ರೀಸ್ ಆಗ್ತಾ ಇದೆ. ಈ ಇನ್ಕ್ರೀಸ್ ಆಗುವ ಟೈಮಲ್ಲಿ ಈ ಅವಕಾಶವನ್ನು ಎಲ್ಲರೂ ಸದುಪಯೋಗಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಗೋಲ್ಡ್ ರೇಟು ಇನ್ನೂ ಹೆಚ್ಚಾಗಲಿಕ್ಕೆ ಚಾನ್ಸಸ್ ಇದೆ. ಬೇಗ ಬಂದುಬಿಟ್ಟು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಎಲ್ಲರೂ. ಈಗ ಜಾಹೀರಾತು. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, ಬೆಂಗಳೂರು. Physics faculty 30 years experience. 80% of students are getting medical studies from my academy. It is possible with experienced faculty. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ನು DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks.
Sir took utmost care in physics. Physics was a subject which everyone would like. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. Celebrating the brides of now. Kahani Bridal Stories by Bhima. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ CCTV ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ, CET, JEE, AIEEE, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು.
ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸ್ ಇರುವುದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172 260011 ಮತ್ತು 08172 23122. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯೆಯನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ, ಅದೊಂದು ಅಮೂಲ್ಯವಾದ ಸಂಪತ್ತೆಂದು ಸಕಲೇಶಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು. ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಮನುಷ್ಯ ಜೀವನದಲ್ಲಿ ಗಳಿಸಿದ ವಿದ್ಯೆಯನ್ನು ಯಾರೂ ಅಪಹರಿಸಲಾಗದ ಅಮೂಲ್ಯ ಸಂಪತ್ತು. ವಿದ್ಯಾರ್ಥಿಗಳು ಈ ಸಂಪತ್ತನ್ನು ನಿರಂತರ ಅಧ್ಯಯನದಿಂದ ಹಾಗೂ ಪರಿಶ್ರಮದಿಂದ ಗಳಿಸಿಕೊಳ್ಳಬೇಕು. ಪ್ರತಿಯೊಬ್ಬರು ಶಿಕ್ಷಣ ಪಡೆದಾಗ ಮಾತ್ರ ಆರ್ಥಿಕ, ಸಾಮಾಜಿಕ ಅಭಿವೃದ್ಧಿ ಸಾಧ್ಯವಿದೆ. ಈ ದಿಸೆಯಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕೆಂದರು. ಪ್ರತಿಯೊಂದು ತಂದೆ ತಾಯಿ ಜೀವನದಲ್ಲಿ ಮಕ್ಕಳಿಂದ ಬಯಸದಂತೆ ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮಕ್ಕಳು ಒಳ್ಳೆ ಅಧಿಕಾರಿ ಆಗಬೇಕು, ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ತರಬೇಕು ಅಂತ ಪ್ರತಿಯೊಂದು ತಂದೆ ತಾಯಿಯ ಕನಸಿರುತ್ತೆ. ಆ ಕನಸನ್ನ ನನಸು ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಅವುಗಳು ಯೋಚನೆ ಮಾಡಬೇಕು. ಬಾಬಾ ಸಾಹೇಬರು ವಿದ್ಯೆ ಪಡೆತಕ್ಕಂಥ ಜೀವನದಲ್ಲಿ ಎಷ್ಟು ಕಷ್ಟ ಇದ್ರು ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ಆದರೆ ಅವರು ಕಷ್ಟಪಟ್ಟು ಪಡೆದಂಥ ವಿದ್ಯೆಯಿಂದ ಇಡೀ ಭಾರತದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿ ಕೂಡ ಇವತ್ತು ನೆಮ್ಮದಿಯಾಗಿ ಬರ್ತಕ್ಕಂಥ ವಾತಾವರಣ ಇದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ಕ್ಷೇತ್ರದ ಶಾಸಕನಾಗಿರುವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತಾ, ಹಾಗೆ ಶಾಸಕನಾಗಿ ಆಗಲಿಕ್ಕೆ ಸಾಕಾರ ಮಾಡಿದಂಥ ನಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ, ಈ ಸಂದರ್ಭದಲ್ಲಿ ರಾಜ್ಯ ಉಗ್ರಾಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕ್ರಾಂತಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ್ ಮೂರ್ತಿ, ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಜರಿದ್ದರು. ಟಿವಿಎಸ್ ಜುಪಿಟರ್ ಸ್ಕೂಟರ್ಗೆ ಬೊಲೆರೋ ಪಿಕಪ್ ವಾಹನ ಡಿಕ್ಕಿಯಾಗಿ ಸ್ಕೂಟರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಹಾಸನ ತಾಲೂಕಿನ ಶಾಂತಿಗ್ರಾಮ ಬಳಿ ನಡೆದಿದೆ. ಅಪಘಾತದಲ್ಲಿ ಮೃತರಾದವರ ಗುರುತು ಪತ್ತೆಯಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪಿಕಪ್ ರಸ್ತೆ ಬದಿಯ ರೈತರ ಜಮೀನಿಗೆ ನುಗ್ಗಿದೆ. ಸ್ಕೂಟರ್ ಸವಾರನೊಬ್ಬನ ಮೃತದೇಹ ಪಿಕಪ್ ಚಕ್ರಕ್ಕೆ ಸಿಲುಕಿ ನುಚ್ಚುಗುಜ್ಜಾಗಿದ್ದು, ದಾರಿ ಹೋಕರು ವಾಹನವನ್ನ ತಳ್ಳಿ ಪಕ್ಕಕ್ಕೆ ಸರಿಸಿ ಶವ ಹೊರತೆಗೆದರು. ಶಾಂತಿಗ್ರಾಮ ಠಾಣಾ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು. ವಾರಿಯರ್ಸ್ ಅಕಾಡೆಮಿ ವತಿಯಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದಾಗಿ ಅಕಾಡೆಮಿ ಮುಖ್ಯಸ್ಥ ಹಾಗೂ ನಿವೃತ್ತ ಯೋಧ ಎಚ್ಎಸ್ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಗ್ರಾಮಾಂತರ ಪ್ರದೇಶದ ಯುವಜನರು ಸೌಲಭ್ಯಗಳ ಕೊರತೆಯಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವ್ಯವಸ್ಥಿತವಾದ ಸಿದ್ಧತೆ ನಡೆಸಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆ ತರಬೇತಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಎಫ್ಡಿಎ, ಎಸ್ಡಿಎ, ಪಿಡಿಒ, ವಿಲೇಜ್ ಅಕೌಂಟೆಂಟ್, ಆರ್ಮಿ, ನೇವಿ, ಏರ್ಫೋರ್ಸ್, ಪ್ಯಾರಾಮಿಲಿಟರಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಗಣಿತ, ಪರಿಸರ ವಿಜ್ಞಾನ, ಇತಿಹಾಸ, ಕನ್ನಡ, ಇಂಗ್ಲಿಷ್ ವಿಷಯಗಳ ಶೈಕ್ಷಣಿಕ ತರಬೇತಿ ನೀಡಲಾಗುವುದೆಂದರು. ಇಲ್ಲಿ ವಾರಿಯರ್ಸ್ ಅಕಾಡೆಮಿ ಧಾರವಾಡಲ್ಲಿ ನಾನು ಒಂದು ವಾರಿಯರ್ಸ್ ಅಕಾಡೆಮಿ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀನಿ. ಅದರಲ್ಲಿ IAS, KS, ಆರ್ಮಿ, ನೇವಿ, ಏರ್ಫೋರ್ಸ್ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಒಂದು 4 ವರ್ಷದಿಂದ ನಡೆಸ್ತಾ ಇದ್ದೀನಿ. ನಮ್ಮ ಅರ್ಕಲ್ಗೂರಿನಲ್ಲಿ ಮೊದಲ ಬಾರಿಗೆ ನಾನು ನನ್ನ ಒಂದು ಜನರಿಗೋಸ್ಕರ ಒಂದು ಫ್ರೀ ಉಚಿತವಾದ ತರಬೇತಿನ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಟೀಮ್ ಆಗಿ ಸಂದೀಪ್ ಮತ್ತು ಭವಾನಿ ಕುಮಾರ್ ಅಂತ, ಮಂಜುನಾಥ್ ಅಂತ ಮತ್ತು ಗುರುಪ್ರಸಾದ್ ಅಂತ ನಮ್ಮ ಟೀಮ್ಗೆ ಒಂದು ಮೆಂಬರ್ ಆಗಿದ್ದಾರೆ. ಇಷ್ಟು ಜನ ಸೇರಿ ನಾವು ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಇಲ್ಲಿ ಅರ್ಕಲ್ಗೂಡು ತಾಲೂಕಿಗೆ ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು ಈಗ ಇತ್ತೀಚೆಗೆ ಬರುತ್ತಿರುವಂತಹ PDO, ವಿಲೇಜ್ ಅಕೌಂಟೆಂಟ್, KS ಈ ಒಂದು ಎಕ್ಸಾಮ್ಸ್ಗಳನ್ನ ಉಚಿತವಾಗಿ ತರಬೇತಿ ಕೊಟ್ಟು ಆದಷ್ಟು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳನ್ನ ಮುಂದೆ ತರಬೇಕು ಅಂತ ನೋಡ್ತಾ ಇದ್ದೀವಿ. ಆಸಕ್ತ ಇರೋಂಥ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಸಂಪರ್ಕ ಮಾಡಿ. ಇದು ನಾವು ಸಂಪೂರ್ಣ ಉಚಿತವಾಗಿರೋದು. ಯಾಕೆಂತಂದರೆ ವಿದ್ಯೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ಒಂದು ಊರಿಂದನೇ ನಾವು ಮುಂದೆ ಬಂದಿದ್ದೀವಿ, ಒಂದು ಗೌರ್ಮೆಂಟ್ ಜಾಬ್ಗಳನ್ನು ಮಾಡಿ ಬಂದಿದ್ದೀವಿ. ಹಾಗೆ ನಮ್ಮ ಹುಡುಗರು ಸಹ ಈ ಒಂದು ಬೇರೆ ಹುಡುಗರುಗಳು ಮುಂದೆ ಬರಬೇಕು, ಒಂದು ಗೌರ್ಮೆಂಟ್ ಜಾಬ್ನ ಮಾಡಬೇಕು, ಸರಿಯಾದ ಮಾಹಿತಿಗಳನ್ನ ತಗೊಬೇಕು. ಅವರು
ಎಲ್ಲೇ ಯಾವುದೇ ಥರದ ಒಂದು ತೊಂದರೆಗಳಿಲ್ಲದಂಗೆ ಮುಂದುವರಿಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಾವು ಕಂಪ್ಯೂಟರ್ನ ಒಂದು ಟ್ರೈನಿಂಗ್ ಸಹ ಕೊಡ್ತಾ ಇದ್ದೀವಿ. ಅಂದರೆ ಯಾವ ಹುಡುಗರುಗಳಿಗೆ ಓದೋಕ್ಕಾಗೋದಿಲ್ಲ, ಬಡ ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ಅನಾಥ ಮಕ್ಕಳಿರ್ಬೋದು, ಅಂಥ ಮಕ್ಕಳು ಓದೋಕ್ಕಾಗದೇ ಹಿಂದುಳಿದಿದ್ರೆ ನಮ್ಮದೊಂದು ಫೌಂಡೇಶನ್ ಇದೆ, ಸಕ್ಷಮ್ ಫೌಂಡೇಶನ್ ಅಂತ. ಆ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ನಾವು ಅವರಿಗೆ 5 ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡಿಕೊಡ್ಬೇಕು ಅಂತ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಕಳೆದ 2 ವರ್ಷದಿಂದ. ಇನ್ನು ಮುಂದೆ ಸಹ ನಮ್ಮ ತಾಲೂಕಿನಲ್ಲಿ ಈ ವರ್ಷದಲ್ಲಿ ಯಾರೋ ಒಂದು 5 ವಿದ್ಯಾರ್ಥಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಅವರಿಗೆ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಸಂಸ್ಥೆಯಿಂದ ನಾವು ಯೋಚನೆ ಮಾಡಿದ್ವಿ. ಹಾಗೆ ಈ ಮೊದಲ ಪ್ರಯತ್ನವಾಗಿ ನಾವು ವಾರಿಯರ್ಸ್ ಅಕಾಡೆಮಿ ಕಡೆಯಿಂದ ಉಚಿತ ತರಬೇತಿ ಶಿಬಿರವನ್ನು 1ನೇ ತಾರೀಕು ಜುಲೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲು ಬಂದಂಥ 100 ವಿದ್ಯಾರ್ಥಿಗಳಿಗೆ ನಾವು ಸಂಪೂರ್ಣ ಉಚಿತವಾಗಿ ಅವರಿಗೆ ಶಿಕ್ಷಣ ನೀಡಬೇಕು 3 ತಿಂಗಳ ಕಾಲ ಅಂತ. ಸೊ ಆದಷ್ಟು ನಮ್ಮ ಅರಕಲಗೂಡು ತಾಲೂಕಿನ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ಅಕಾಡೆಮಿ ಸದಸ್ಯರಾದ ಭವಾನಿ ಕುಮಾರ್, ಮಂಜುನಾಥ್, ಸಂದೀಪ್, ಶಿವಣ್ಣ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತರಿಂದ ದೂರು ದಾಖಲು. ಕಚೇರಿಗೆ ಯಾರೇ ಸಾಮಾನ್ಯ ಜನ ಬಂದರೂ ಪಕ್ಷಾತೀತವಾಗಿ ಕೆಲಸ ಮಾಡಿ, ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಖಡಕ್ ಎಚ್ಚರಿಕೆ. ಮತ್ತು ಶಾಂತಿಗ್ರಾಮ ಬಳಿ ಭೀಕರ ಅಪಘಾತ, 3 ಬಲಿ ಪಡೆದ ಬೊಲೆರೋ ಪಿಕಪ್ ವಾಹನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.